ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಅಪೂರ್ವ ಡಿನೈಕ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಬೆಳಗಿನ ಶುಭೋದಯನ ಹೇಳ್ತಾ ಅಪ್ಪು ಮಿನಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಬೆಳಗ್ಗೆನೇ ಎದ್ದಿದ್ದೆ, ಸೊ ಸೂರ್ಯನ ಕ್ಯಾಪ್ಚರ್ ಮಾಡೋಣ ಅಂತ ಬಂದು ನಿಂತ್ಕೊಂಡಿದ್ದೆ. ಇಲ್ಲಿ ಸೂರ್ಯ ಅಷ್ಟು ಕರೆಕ್ಟಾಗಿ ರೆಕಗ್ನೈಸ್ ಆಗ್ತಾ ಇಲ್ಲ ಕೂಡ. ಆಮೇಲೆ ನಾವು ಗೇರ್ ಮರಕ್ಕೆ ಹೋಗಿ ಸ್ವಲ್ಪ ಗೇರ್ ಬೀಜಗಳನ್ನೆಲ್ಲ ಕೊಯ್ಕೊಂಡು ಬಂದು ಇಲ್ಲಿ ತೊಳೆದ್ಬಿಟ್ಟು ಹರ್ಗೆ ಹಾಕಿದ್ದೀವಿ. ಸುಮಾರು 9 ಗಂಟೆ ಅಷ್ಟೊತ್ತಿಗೆ ನಾನು ಮಾವಿನ ಹಣ್ಣು ತಿಂದೆ. ಆಮೇಲೆ ಇಲ್ಲಿ ಒಂದು ಫ್ಲವರು ಸಿಕ್ಕಾಪಟ್ಟೆ ಚೆನ್ನಾಗಿಬಿಟ್ಟಿತ್ತು, ಸೊ ಅದನ್ನು ಫೋಟೋ ತೊಗೊಂಡು ಆಮೇಲೆ ಮಧ್ಯಾಹ್ನಕ್ಕೆ ಊಟಗಳನ್ನೆಲ್ಲ ರೆಡಿ ಮಾಡಿಟ್ಟೆ. ಆಮೇಲೆ ತೋಟದಲ್ಲಿ ಹಾಗೇ ಓಡಾಡ್ತಾ ಇರುವಾಗ ನವಿಲು ಓಡಾಡ್ತಾ ಇತ್ತು, ಸೊ ನವಿಲನ್ನು ಕ್ಯಾಪ್ಚರ್ ಮಾಡೋಣ ಅಂತ ಬಂದೆ. ತುಂಬ ಹತ್ತಿರ ಹೋದರೆ ಅದು ಹಾರೋಗ್ಬಿಡುತ್ತೆ, ಅದಕ್ಕೆ ನಾನು ದೂರದಲ್ಲಿಂದನೇ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬೋದು. ಯಾರೆಲ್ಲ ನನ್ನ ಚಾನಲ್ನ ಫಾರ್ ದ ಫಸ್ಟ್ ಟೈಮ್ ವೀಕ್ಷಿಸ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ಲೈಕ್ ಕಮೆಂಟ್ ಶೇರನ್ನು ಮಾಡಿ ಅಂತ ಕೇಳ್ಕೊಳ್ತಾ ನೀವು ನೋಡ್ತಾ ಇರ್ಬೋದು ನವಿಲನ್ನು. ನಮ್ಮನೆಯಲ್ಲಿ ತುಂಬ ನವಿಲುಗಳು ಬರ್ತಾ ಇರುತ್ತೆ, ಬಟ್ ನಾವು ವಿಡಿಯೋ ಮಾಡಬೇಕು ಅನ್ನೋ ಟೈಮಲ್ಲಿ ನವಿಲುಗಳು ಕ್ಯಾಪ್ಚರ್ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲ ಟೈಮಲ್ಲೂ ಕೈಯಲ್ಲಿ ಫೋನ್ ಇರೋದಿಲ್ಲ. ಆಮೇಲೆ ಇದು ನಮ್ಮನೇಲಿ ಹಾಕಿರುವಂತಹ ನಾಯಿ ಮರಿ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಆಟ ಆಡ್ತಾಯಿತ್ತು, ಸೊ ನಾನು ಅದನ್ನು ಫೋಟೋಗಳನ್ನು ಕ್ಲಿಕ್ ಮಾಡಿಕೊಂಡೆ. ಆಮೇಲೆ ನಾನು ಮಧ್ಯಾಹ್ನಕ್ಕೆ ರಾಜ್ಮಾ ಕಾಳನ್ನು ನೆನೆಸ್ಕೊಂಡಿದ್ದೆ, ಸೊ ಅದನ್ನು ತಿಂದೆ. ಆಮೇಲೆ ಇವತ್ತು ಬಟ್ಟೆ ಎಲ್ಲ ಮಡ್ಚಿಡೋ ಕಾರ್ಯಕ್ರಮ ಇತ್ತು, ಸಿಕ್ಕಾಪಟ್ಟೆ ಬಟ್ಟೆ ಇತ್ತು. ಸೊ ಹಾಗಾಗಿ ಒಂದು ಕಡೆ ಬಿಸಿಲಿರೋದ್ರಿಂದ ಒಂದು ಕಡೆ ಫ್ಯಾನು, ಇನ್ನೊಂದು ಕಡೆ ಕೂಲರ್ನ ಹಾಕ್ಕೊಂಡು ಬಟ್ಟೆ ಎಲ್ಲ ಮಡ್ಚ್ಕೊಂಡೆ. ಆಮೇಲೆ ನಮ್ಮ ಬುಜ್ಜಿ ಬಟ್ಟೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಬೀರುನಲ್ಲಿ ಇಟ್ಟಾಯಿತು. ಇವತ್ತಿನ ಕಾರ್ಯಕ್ರಮ ಇಷ್ಟ ಆಗಿತ್ತು. ಸೊ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು, ಅದಕ್ಕೆ ಹೊಳೆ ಬದಿ ಬಂದು ನಿಂತ್ಕೊಂಡು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಯಾರ್ದೋ ಮನೇಲಿ ದನಗೆ ಹುಷಾರಿಲ್ಲ ಅಂತ ದನ ಡಾಕ್ಟ್ರ್ ಕರ್ಕೊಂಡು ಹೋದರು. ಆಮೇಲೆ ನಂಗೆ ಬೆಳಿಗ್ಗೆಯಿಂದ ಒಂದು ಮಾವಿನ ಹಣ್ಣು ಸಿಕ್ಕಿರಲಿಲ್ಲ, ಅದಕ್ಕೆ ತುಂಬ ಬೇಜಾರಾಗಿತ್ತು. ಹುಡುಕ್ತಾ ಇದ್ದೆ, ಕೊನೆಗೂ ಒಂದು ಮಾವಿನ ಹಣ್ಣು ಸಿಕ್ತು. ವಾಕಿಂಗ್ ಶುರು ಮಾಡಿ ಮುಗಿಸ್ದೆ. 10,033 ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಿದೆ. ಆಮೇಲೆ ರಾತ್ರಿ ಊಟಕ್ಕೆ ಅಂತ ಹೇಳಿಬಿಟ್ಟು ಮೊಟ್ಟೆನ ಬೇಯಿಸಿ ಇಟ್ಟೆ. ಹಸಿ ಚಟ್ಲಿ ತಂದಿದ್ರು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪಲ್ಯನ ಮಾಡಿದೆ. ಯಾರಿಗಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ನಲ್ಲಿ ತಿಳಿಸಿ, ತೋರಿಸ್ಕೊಡ್ತೀನಿ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತ ಬಂಗಡೆ ಮೀನು ಸಾರು ಮಾಡಿದ್ದೆ, ಸಿಕ್ಕಾಬಟ್ಟೆ ಟೇಸ್ಟಾಗಿತ್ತು. ಸೊ ನಾಳೆ ಸಂಕಷ್ಟಿ ಇರೋದ್ರಿಂದ ಇವತ್ತೇ ಲಾಸ್ಟು ನಾನ್ ವೆಜ್ಜು. ನಾನು ಇವತ್ತೇನು ಊಟ ಮಾಡಿದೆ ಅಂದರೆ 2 ದೋಸೆ, ಹಸಿ ಶಟ್ಲಿ ಪಲ್ಯ, 2 ಮೊಟ್ಟೆ, 1 ಕ್ಯಾರೆಟು, ಅರ್ಧ ಲೀಟ್ರ್ ನೀರು. ಇವತ್ತಿನ ದಿನ ಇಲ್ಲಿಗೆ ಮುಗೀತು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ.